ಅಜಯ್, ನೀನು ಯಾಕಷ್ಟು ಇಷ್ಟು ಟೆನ್ಷನ್ ಮಾಡ್ಕೊಂಡಿದ್ಯೆ? ಅಲ್ಲಿ ಸಿದ್ದು ಅವನಲ್ಲ, ಅವನ್ನೆಲ್ಲ ನೋಡ್ಕತಾನೆ. ನೀನು ತಲೆ ಕೆಡಿಸ್ಕೊಬೇಡ, ಆರಾಮಾಗಿರು. ಏಯ್, ನಾನು ಯಾಕ್ಲ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ? ನಾನು ನನ್ನ ಮಗನ ಬಗ್ಗೆ ಮಾತ್ರ ಯೋಚನೆ ಮಾಡ್ತೀವಿ. ಅವನು ಇಲ್ದೇ ಇರೋ ಸಮಯದಾಗೆ ಈ ನಾಯಿಗಳು ಹಾಕಿದ್ದನ್ನ ತಿನ್ಕೊಂಡು ಬಿದ್ದಿರೋದು ಬಿಟ್ಬಿಟ್ಟು ಊರೆಲ್ಲ ಸುತ್ಕೊಂಡು ಅವನ ಮಾನ ಮರ್ಯಾದೆನ ಹರಾಜಾಗ್ತವ್ರೆ. ನನ್ನ ಮಗನ್ ರಾಜಕೀಯದ ಬದುಕಿಗೆ ಅವರಿಂದ ಏನಾದ್ರೂ ತೊಂದರೆ ಆತೋ ಅಷ್ಟೇಯ, ಅವಳನ್ನ ನಾನು ಸುಮ್ಕೆ ಬಿಡಕ್ಕಿಲ್ಲ ಕಣ್ಲ, ಸುಮ್ಕೆ ಬಿಡಕ್ಕಿಲ್ಲ. ಆಗಿದ್ದು ಮನೆಯವ್ರಿಗೆ ಮರ್ಯಾದೆ ಕೊಡೋದನ್ನ ಬಿಟ್ಬಿಟ್ಟಾತೆ. ಓ, ಅವನಂಗೇನು ಚೇಂಜ್ ಆಗಿಲ್ಲ ಕಣ್, ಸುಮ್ಕಿರವ. ನೀನ್ ಸುಮ್ಮನೆ ಇರಪ್ಪ. ಹೇಯ್, ಆ ಪೊಲೀಸ್ ಅಪ್ಪನ್ಗೆ ಫೋನ್ ಹಾಕ್ಕೊಡ್ಲಾ? ಹೇಳಿ ಅಮ್ಮವ್ರೆ. ಏನ್ಲ ಪೊಲೀಸಪ್ಪ, ಅಲ್ಲೇನ್ ನಡೀತೈತೆ? ಈಗ ಪರಿಸ್ಥಿತಿ ಹೇಗಿದೆ ಅಂದ್ರೆ ಅರೆಸ್ಟ್ ಮಾಡ್ತೀವಿ ಅಂತ ಹೆದರ್ಸಿದ್ರು ಯಾರು ಕೇಳ್ತಾ ಇಲ್ಲ. ಓ, ಅಷ್ಟ್ರ ಮಟ್ಟಿಗೆ ಬಂದ್ಬಿಟ್ಟು ಅವಳು ಈಗ ಅವ್ರ ಜೊತೆಗೆ ಸೌಪರ್ಣಿಕ್ ಅವ್ರು ಬೇರೆ ಬಂದು ಕೂತಿದ್ದಾರೆ. ಏನು ಸೌಪರ್ಣಿಕ ಬಂದವಳ? ಹೌದು ಅಮ್ಮ ಅವ್ರೆ, ಎಲ್ಲರೂ ಸೇರ್ಕೊಂಡು ಎಷ್ಟು ಹೇಳಿದ್ರು ಕೇಳ್ತಾನೆ ಇಲ್ಲ. ಸರಿ ಕಣ್ಲ, ಒಂದು ಕೆಲಸ ಮಾಡು, ನಾಮಕಾವಸ್ಥೆ ಆ ಕಂಪ್ಲೇಂಟ್ನ ತಗೊಂಡು ಅವ್ರನ್ನ ಸಾಕ್ಸು, ಮೆಕ್ಕಿದ್ದನ್ನ ಆಮೇಲೆ ನೋಡ್ಕೊಳಮ್ಮ. ಅಲ್ಲ ಅಮ್ಮವ್ರೆ, ಸಾಹೇಬ್ರು ಇಲ್ದೇ ಇರೋ ಟೈಮಲ್ಲಿ ಅವ್ರನ್ನ ಕೇಳದೆ ಕಂಪ್ಲೇಂಟ್ ತಗೊಳ್ಳೋದು ಅಂದ್ರೆ. ಏಯ್, ನಾನು MLA ಅವ್ವ ಮಾತಾಡ್ತೀವಿ, ನಾನು ಹೇಳ್ದಂಗೆ ಮಾಡ್ಲಾ? ಅವ್ರ ತವ ಕಂಪ್ಲೇಂಟ್ ತಗೊಂಡು ಸಾಗಾಕು, ಆದರೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಬೇಡ. ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯ್ಸು ಅಂತ ಹೇಳ್ತಾರಲ್ಲ, ಹಂಗೆ. ನಾನು ಹೇಳ್ದಂಗೆ ಮಾಡು, ಮಿಕ್ಕಿದ್ದನ್ನ ಆಮೇಲೆ ನೋಡ್ಕೊಳಮ್ಮ.